ನಮಸ್ಕಾರ ಸ್ನೇಹಿತರೆ. ನಾವು ದಿನವಿಡೀ ಸಾವಿರಾರು ಮಾತುಗಳನ್ನು ಆಡುತ್ತೇವೆ. ಆದರೆ ನಾವು ಆಡುವ ಮಾತುಗಳು ಎಷ್ಟು ಅಗತ್ಯ? ನಮ್ಮ ಮಾತುಗಳು ಇನ್ನೊಬ್ಬರಿಗೆ ನೋವು ನೀಡುತ್ತಿದ್ದೇವೆಯೋ ಅಥವಾ ನೆಮ್ಮದಿ ನೀಡುತ್ತಿದ್ದೇವೆಯೋ? ಅತಿಯಾಗಿ ಮಾತನಾಡುವುದರಿಂದ ನಮ್ಮ ಒಳಗಿನ ಶಕ್ತಿ ಹೇಗೆ ವ್ಯಯವಾಗುತ್ತದೆ ಎಂಬ ಬಗ್ಗೆ ಗೌತಮ ಬುದ್ಧನ ಈ ಬೋಧನೆಯನ್ನು ಕೇಳಿ. ಒಮ್ಮೆ ಬುದ್ಧನ ಬಳಿ ಒಬ್ಬ ಶಿಷ್ಯ ಬಂದು ಕೇಳಿದ, ಗುರುಗಳೇ, ನೀವು ಯಾವಾಗಲೂ ಮೌನವಾಗಿರುತ್ತೀರಿ, ಅಗತ್ಯವಿದ್ದಾಗ ಮಾತ್ರ ಮಾತನಾಡುತ್ತೀರಿ. ಮೌನವಾಗಿರುವುದರಿಂದ ಏನು ಲಾಭ? ಬುದ್ಧ ನಸುನಗುತ್ತಾ ಒಂದು ಸಣ್ಣ ಕಥೆ ಹೇಳಿದ್ರು. ಒಂದು ಕೆರೆಯಲ್ಲಿ ಹಂಸಗಳು ಮತ್ತು ಒಂದು ಆಮೆ ಗೆಳೆಯರಾಗಿದ್ರು. ಕೆರೆ ಬತ್ತಿ ಹೋದಾಗ ಹಂಸಗಳು ಆಮೆಯನ್ನು ಬೇರೆಡೆಗೆ ಕರೆದೊಯ್ಯಲು ನಿರ್ಧರಿಸಿದವು. ಒಂದು ಕೋಲಿನ ಎರಡು ಬದಿಯನ್ನು ಹಂಸಗಳು ಹಿಡಿದುಕೊಂಡವು. ಮಧ್ಯಭಾಗವನ್ನು ಆಮೆ ತನ್ನ ಬಾಯಿಯಿಂದ ಗಟ್ಟಿಯಾಗಿ ಕಚ್ಚಿಕೊಂಡಿತು. ಹಂಸಗಳು ಹಾರುತ್ತಾ ಆಮೆಯನ್ನು ಕರೆದೊಯ್ದವು. ಕೆಳಗೆ ಜನರು ಇದನ್ನು ನೋಡಿ ಆಶ್ಚರ್ಯದಿಂದ ಕೂಗಲು ಶುರು ಮಾಡಿದರು. ಅದನ್ನು ಕೇಳಿದ ಆಮೆಗೆ ಸುಮ್ಮನಿರಲು ಸಾಧ್ಯವಾಗಲಿಲ್ಲ. ನನ್ನ ಬಗ್ಗೆ ಇವರು ಯಾಕೆ ಹೀಗೆ ಮಾತನಾಡುತ್ತಿದ್ದಾರೆ ಎಂದು ಉತ್ತರಿಸಲು ಆಮೆ ಬಾಯಿ ಬಿಟ್ಟಿತು. ಅಷ್ಟೇ, ಕೋಲಿನಿಂದ ಹಿಡಿತ ತಪ್ಪಿ ಆಮೆ ಕೆಳಗೆ ಬಿದ್ದು ಪ್ರಾಣ ಕಳೆದುಕೊಂಡಿತು. ಬುದ್ಧ ಮುಂದುವರೆಸುತ್ತಾ ಹೇಳಿದರು, ನಮ್ಮ ಮಾತುಗಳು ಆಮೆಯಂತೆಯೇ. ಅನಗತ್ಯವಾಗಿ ಬಾಯಿ ಬಿಟ್ಟರೆ ನಮ್ಮ ಶಕ್ತಿ ಮತ್ತು ನೆಮ್ಮದಿಯನ್ನು ನಾವೇ ಕಳೆದುಕೊಳ್ಳುತ್ತೇವೆ. ಮೌನ ಎಂದರೆ ಕೇವಲ ಮಾತನಾಡದಿರುವುದು ಮಾತ್ರವಲ್ಲ, ಅದು ನಿಮ್ಮ ಮನಸ್ಸಿನ ಒಳಗಿನ ಗದ್ದಲವನ್ನು ನಿಲ್ಲಿಸುವುದು. ನೀವು ಮೌನವಾಗಿದ್ದಾಗ ಜಗತ್ತನ್ನು ಚೆನ್ನಾಗಿ ಗಮನಿಸಬಹುದು. ನಿಮ್ಮ ಮಾತುಗಳು ಮೌನಕ್ಕಿಂತ ಸುಂದರವಾಗಿದ್ದರೆ ಮಾತ್ರ ಮಾತನಾಡಿ, ಇಲ್ಲದಿದ್ದರೆ ಮೌನವಾಗಿರಿ. ಏಕೆಂದರೆ ಮೌನದಲ್ಲಿ ಆತ್ಮದ ದನಿಯು ಕೇಳಿಸುತ್ತದೆ. ಯಾರೊಬ್ಬರೂ ತಮ್ಮ ಮೌನದ ಬಗ್ಗೆ ಎಂದೂ ಪಶ್ಚಾತ್ತಾಪ ಪಡುವುದಿಲ್ಲ, ಆದರೆ ಆಡಿದ ಮಾತುಗಳ ಬಗ್ಗೆ ಅನೇಕ ಬಾರಿ ಪಶ್ಚಾತ್ತಾಪ ಪಡುತ್ತಾರೆ. ಸ್ನೇಹಿತರೆ, ಇಂದಿನಿಂದ ಒಂದು ಪ್ರಯತ್ನ ಮಾಡಿ. ಮಾತನಾಡುವ ಮೊದಲು 3 ಬಾರಿ ಯೋಚಿಸಿ, ಇದು ಸತ್ಯವೇ? ಇದು ಅಗತ್ಯವೇ? ಇದು ಯಾರಿಗಾದರೂ ಸಹಾಯವಾಗುತ್ತದೆಯೇ? ಈ 3 ಪ್ರಶ್ನೆಗಳಿಗೆ ಉತ್ತರ ಹೌದು ಎಂದಾದರೆ ಮಾತ್ರ ಮಾತನಾಡಿ. ಮೌನದ ಶಕ್ತಿಯನ್ನು ಅನುಭವಿಸಿ ನೋಡಿ. ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳಾಗುತ್ತವೆ.